ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಶ್ರಾವಣ ಶುಕ್ರವಾರ. ಹಾಗಾದರೆ ಈ ದಿನದ ವಿಶೇಷತೆ ಏನು ಅನ್ನೋದರ ಜೊತೆಗೆ 12 ರಾಶಿಗಳು ಹಾಗೂ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಸದ್ಯ ನಾವು ಶ್ರಾವಣ ಮಾಸದಲ್ಲಿದ್ದೀವಿ. ಈ ಮಾಸದ ಮೊದಲ ಶುಕ್ರವಾರ ಇವತ್ತು. ಈ ದಿನದ ವಿಶೇಷತೆ ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವೈಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ದ್ವಿತೀಯ ತಿಥಿ, ಮಖ ನಕ್ಷತ್ರ. ಈ ದಿವಸ ಶ್ರಾವಣ ಮಾಸದ ಪ್ರಥಮ ಶುಕ್ರವಾರ. ಮುಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಇರುತ್ತದೆ. ಪೌರ್ಣಮಿಗೆ ಮುನ್ನ ಬರತಕ್ಕಂಥ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಪೂಜೆ. ಈ ಶುಕ್ರವಾರ ಏನು ಮಾಡಬಹುದಪ್ಪ ಅಂದರೆ, ಈ ಶುಕ್ರವಾರವೂ ಮಹಾಲಕ್ಷ್ಮಿ ಪೂಜೆಗೆ ಪ್ರತಿ ಶುಕ್ರವಾರವೂ ಮೀಸಲಿರ್ತಕ್ಕಂಥದ್ದೇ. ವಾರ ಮಹಿಮೆಯಿಂದ ಕೆಲವು ವಾರ ವಿಶೇಷತೆಗಳಿಂದ ಆಚರಣೆ ಮಾಡ್ತಕ್ಕಂಥ ಪೂಜೆಗಳು, ಇನ್ನು ಕೆಲವು ತಿಥಿ ಪ್ರಧಾನವಾಗಿರುತ್ತೆ, ಇನ್ನು ಕೆಲವು ನಕ್ಷತ್ರ ಪ್ರಧಾನವಾಗಿರುತ್ತೆ, ಇನ್ನು ಕೆಲವು ವಾರ ಮತ್ತು ತಿಥಿಗಳ ಪ್ರಧಾನವಾಗಿರುತ್ತೆ. ಸೋಮವಾರ ವ್ರತ ಆ ರೀತಿಯಲ್ಲಿ. ಹಾಗೆ ಕೆಲವು ಋತು ಸಂಬಂಧಿ ಆಯಾ ಋತುಗಳು ಬಂದಾಗ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಕೆಲವು ಮಾಸ ಸಂಬಂಧಿ, ಧನುರ್ಮಾಸ, ಕಾರ್ತಿಕ ಮಾಸ, ಹೀಗೆಲ್ಲ. ಶ್ರಾವಣವು ಬಹಳ ಶ್ರೇಷ್ಠ ಮಾಸವೇ ಆಗಿದೆಯಲ್ಲ. ಹೀಗಾಗಿ ಶುಕ್ರವಾರ ಶ್ರಾವಣ ಮಾಸ ಸಂಪೂರ್ಣವಾಗಿ ಆ ವಿಷ್ಣು ಮಹಾಲಕ್ಷ್ಮಿಯರ ಒಂದು ಮಾಸ. ಶುಕ್ರವಾರ ಮಹಾಲಕ್ಷ್ಮಿ, ಶನಿವಾರ ಮಹಾವಿಷ್ಣು. ಹೀಗೆ ಈ ದೇವತೆಗಳ ಆರಾಧನೆ ಮಾಡೋದ್ರಿಂದ ಸೌಖ್ಯ ಸಮೃದ್ಧಿ. ಆ ವಿಷ್ಣು ಹೇಗೆ ಅಲಂಕಾರ ಭೂಷಣನಾಗಿ ಅವನು ವೈಕುಂಠದಲ್ಲಿ ವಿರಾಜಮಾನನಾಗಿ ಸುಖವಾಗಿ ನಿದ್ರಿಸ್ತಾ ಇದ್ದಾನೋ ಹಾಗಂತ ನಾವು ಭಾವಿಸ್ಕೊಂಡಿದ್ದೀವಿ. ಅವನಿಗಿರುವಷ್ಟು ತಾಪತ್ರಯ ಮತ್ತೊಬ್ಬರಿಗಿಲ್ಲ. ಎಲ್ಲೋ ನಾನು ಕರೆದ್ರೂ ಬರಬೇಕು, ಅವ್ರು ಕರೆದ್ರೂ ಹೋಗಬೇಕು, ಪ್ರಪಂಚದಾದ್ಯಂತ ಅವನ ಸಂಚಾರ ಇರಬೇಕು, ಎಲ್ಲರ ಕಷ್ಟ ನೋಡ್ಕೋಬೇಕು. ಅವನಿಗಿರುವಷ್ಟು ಹೊರೆ ನಾವು ಸುಮ್ಮನೆ ಅಂದ್ಕೋತೀವಿ. ಆ ಥರ ಏನು ಭಗವಂತ ಸುಖವಾಗಿ ಅಲ್ಲಿ ಪೌಡಿಸ್ತಾ ಇದ್ದಾನೆ ಅಂತ ಅವನ ಸಮಸ್ಯೆ ಅವನಿಗೆ ಗೊತ್ತಿರುತ್ತೆ. ಆದರೂ ನಿನ್ನ ಸಮಸ್ಯೆಗಳು 100 ಇದ್ದರೂ ಆ ಸಮಸ್ಯೆಗಳೆಲ್ಲ ನಿನ್ನ ಮುಂದೆ ಏನು ತರಗೆಲೆಗಳ ಹಾಗೆ ಉದುರು ಹೋಗಿಬಿಡುತ್ತೆ. ಹೀಗಾಗಿ ನಮ್ಮ ಸಂಕಟವನ್ನು ಆಲಿಸು ಅಂತ ಹೇಳಿ ಮಹಾವಿಷ್ಣು ಮಹಾಲಕ್ಷ್ಮಿಯರ ಮುಂದೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಬೇಕು. ಈ ಶುಕ್ರವಾರ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸ್ಕೊಳ್ಳೋಣ. ನಮ್ಮ ಭಾವನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ನೋವುಗಳು, ಭಾವನೆಗೆ ರೋಗ ಹಿಡಿದುಬಿಟ್ರೆ ಅವುಗಳನ್ನು ಶುಚಿ ಮಾಡೋದು ನೋಡಿ, ಶರೀರಕ್ಕೆ ಒಂದು ಗಾಯ ಆಗಿಬಿಡುತ್ತೆ. ಆ ಗಾಯ ಅದರ ಕಲೆಯನ್ನು ಉಳಿಸಬಹುದು. ಶರೀರಕ್ಕೆ ಒಂದು ಸಲ ಎಲ್ಲೋ ಕತ್ತರಿಸಿ ಹೋಗುತ್ತೆ ಅಂದ್ಕೊಳ್ಳಿ, ಆ ಗಾಯ ನೋಡಿ ಯಾವಾಗಲೂ ಸುಟ್ಟುಕೊಂಡಿದ್ದು ಅನ್ನೋದು ನೆನಪಿಸ್ತಾ ಇರುತ್ತೆ. ಆದರೆ ನೋವಿರಲ್ಲ, ಕಲೆ ಇರುತ್ತೆ ಶರೀರದಲ್ಲಿ. ಆದರೆ ಮನಸ್ಸಿಗೆ ಆದ ಕಲೆ ಕಾಣೋದಿಲ್ಲ, ನೋವು ಬಾಧಿಸ್ತಾ ಇರುತ್ತೆ. ಶರೀರಕ್ಕೆ ಆದ ಕಲೆಯ ಹಾಗೆ ಮನಸ್ಸಿಗೆ ಆದ ಕಲೆ ಕಾಣಿಸಲ್ಲ, ಶರೀರದಲ್ಲಿ ಕಲೆ ಕಾಣಿಸ್ತಾ ಇರುತ್ತೆ. ನೋಡು, ಯಾವಾಗಲೂ ಚಿಕ್ಕ ಹುಡುಗ ಇದ್ದಾಗ ಕಾಲು ಕೆತ್ತು ಹೋಗಿದ್ದು ಈಗ ನೋವಿಲ್ಲ, ಆದರೆ ಗುರ್ತಿದೆ ಅಂತ. ಆದರೆ ಮನಸ್ಸಿಗೆ ಒಂದು ಸಲ ನೀವು ಏನಾದರೂ ಪೆಟ್ಟಾಗಿಬಿಟ್ರೆ ಯಾರ್ದಾದ್ರೂ, ಅದು ಕಲೆಯನ್ನು ನಾನು ತೋರಿಸೋದಿಲ್ಲ, ಆದರೆ ನೋವನ್ನು ಉಳಿಸ್ಬಿಡುತ್ತೆ. ಹೀಗಾಗಿ ಇಂಥ ನೋವುಗಳು ನಮಗೆ ಮಾಗಬೇಕು ಅಂದರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ದಾಂಪತ್ಯದಲ್ಲಿ ಸಂಗಾತಿ ಏನಾದರೂ ಅಂದುಬಿಟ್ರೆ ಅದು ಆಗುವ ನೋವು, ಅದನ್ನು ಅಳಿಸೋದು ಕಷ್ಟ. ಹೆಂಡತಿಗೆ ಗಂಡನಿಗೆ ನೀವು ನಿಮ್ಮ ಸಂಸಾರಗಳಲ್ಲಿ ಗೊತ್ತೇ ಇರುತ್ತಿದ್ದು. ಬೇರೆ ಯಾರಾದರೂ ಅಂದಿದರೆ ಓಕೆ, ನೀನೇ ಅಂದುಬಿಟ್ಟಿಯಲ್ಲ ಅದನ್ನು, ಇದು ಮನಸ್ಸಿಗೆ ನೋವಾಗೋದು. ಹೀಗಾಗಿ ಇಂಥ ನೋವುಗಳು ಗುರುತು ಇರಬಾರ್ದು, ಅದರ ಕಲೆಯೂ ಇರಬಾರ್ದು, ಆ ರೀತಿಯಲ್ಲಿ ಅದರ ನೋವು ಇರಬಾರ್ದು. ಆ ರೀತಿಯಲ್ಲಿ ನಮಗೆ ನಿವಾರಣೆ ಆಗಬೇಕು ಅಂದರೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸಬೇಕು. ಈ ಒಂದು ಶ್ರಾವಣ ಮಾಸದಲ್ಲಿ ಅವರ ಪೂಜೆ, ಅವರ ಅಷ್ಟೋತ್ತರಗಳನ್ನು, ಅವರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಲಕ್ಷ್ಮೀನಾರಾಯಣರ ಸನ್ನಿಧಾನಗಳಲ್ಲಿ, ದೇವಸ್ಥಾನಗಳಿದ್ದಾವಲ್ಲ, ಹೋಗಿ
ಇಬ್ಬರು ಗಂಡ ಹೆಂಡತಿ ಇಬ್ಬರು ದಂಪತಿ ಹೋಗಿ ಅಲ್ಲಿ ಅಭಿಷೇಕ ಅದನ್ನು ವೀಕ್ಷಣೆ ಮಾಡಿ ಅದರ ಪ್ರಸಾದ ತೆಗೆದುಕೊಂಡು ಒಂದು ಸಲ ನೀವಿಬ್ಬರು ಅಲ್ಲಿ ತೀರ್ಥವನ್ನು ಪ್ರಸಾದವನ್ನು ಕಣ್ಣಿಗೊತ್ತಿಕೊಂಡು ತಗೊಂಡು ತಿಂದರೆ ಅದು ಮನಸ್ಸಿನ ನೋವನ್ನು ಅಳಿಸುತ್ತೆ. ಹೀಗೆ ಶ್ರಾವಣ ಮಾಸ ನಿರಂತರವಾಗಿ ಈ ಶುಕ್ರವಾರದಿಂದ ಪ್ರಾರಂಭ ಮಾಡಿ ಕೊನೆಯ ಶುಕ್ರವಾರದವರೆಗೂ ಮಾಡಿ ನೋಡಿ, ಪರೀಕ್ಷೆ ಮಾಡಿ ಎಷ್ಟರ ಮಟ್ಟಿಗೆ ಆ ನೋವು ಅಳೆದು ಹೋಗುತ್ತೆ, ಎಷ್ಟು ದಾಂಪತ್ಯದಲ್ಲಿ ಪ್ರೇಮಾನುರಾಗ ವರ್ಧಿಸುತ್ತೆ ಪರೀಕ್ಷಿಸ್ಕೊಳ್ಳಿ. ಅಂಥ ಒಂದು ಶುಭವಾರವಾಗಿದೆ. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಕಲಹ ಆಗ್ತಾ ಇರುತ್ತೆ. ಈ ರೀತಿ ಕಲಹಗಳ ಆಗ್ತಾ ಇದ್ರೆ ಅಂಥವರು ಈ ದಿನ ಲಕ್ಷ್ಮೀನಾರಾಯಣ ದರ್ಶನ ಮಾಡಿ ಅನ್ನೋ ಸಲಹೆಯನ್ನು ಕೊಟ್ಟರೆ, ಈಗ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಜ್ಞಾನೇಶ್ ಎಂ ದೇವಾಡಿಗ, ಕಾಟಿಪಳ್ಳ, ಕೈಕಂಬ. ಇವರು ಹುಟ್ಟಿದ ದಿನಾಂಕ 10/7/2017, ಹುಟ್ಟಿದ ಸಮಯ 3:25 PM. ಇವರ ಪ್ರಶ್ನೆ ಶಿಕ್ಷಣ ಹಾಗೂ ಉದ್ಯೋಗದ ಬಗ್ಗೆ ತಿಳಿಸಿ ಅಂತ. ಜ್ಞಾನೇಶ್ ದೇವಾಡಿಗ, ಕಾಟಿಪಳ್ಳ, ಕೈಕಂಬ, ಅಲ್ಲಿಂದ ಪಾಪ ಅವರು ಪತ್ರ ಬರೆದಿದ್ದಾರೆ. ಉದ್ಯೋಗ ಮತ್ತು ಶಿಕ್ಷಣ ಮತ್ತು ಉದ್ಯೋಗ ಅಲ್ವಾ? ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸೋದಾದರೆ ಇದು ವೃಶ್ಚಿಕ ಲಗ್ನದಿಂದ ದ್ವಿತೀಯಾಧಿಪತಿ. ಮೊದಲು ಅಧ್ಯಯನ ಕಡೆ ಗಮನ ಹರಿಸೋಣ. ಚಿಕ್ಕ ವಯಸ್ಸಿನ ಮೊದಲು ಓದಬೇಕು, ಆಮೇಲೆ ಓದು ಅನ್ನುವಂಥ ಬೇರು ಚೆನ್ನಾಗಿ ಭದ್ರವಾಗಿ ಬೇರೂರಿಕೊಂಡ್ರೆ ಒಳ್ಳೆಯ ಉದ್ಯೋಗದ ವೃಕ್ಷ ಅಲ್ಲಿ ಫಲಗಳನ್ನು ಕಾಣಬಹುದು. ಹೀಗಾಗಿ ನಿಮಗೆ ವಿದ್ಯಾಧಿಪತಿ ಗುರು ಲಾಭದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹೀಗಾಗಿ ವಿದ್ಯಾಲಾಭ ಚೆನ್ನಾಗಿರ್ತದೆ. ನಿಮಗೆ ಶುಕ್ರನಿಂದಾಗಿ ನಿಮಗೆ ಮಾಲವೀಯ ಯೋಗ ಚೆನ್ನಾಗಿದೆ. ಹೀಗಾಗಿ ಒಳ್ಳೆಯ ಯೋಗ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ ಅವರೇ. ಪ್ರಸ್ತುತ ಚಂದ್ರದಶೆಯಲ್ಲಿ ಈಗ ಶುಕ್ರನ ಕಾಲ ನಡೀತಾ ಇದೆ. ತುಂಬ ಚೆನ್ನಾಗಿದೆ, ಒಳ್ಳೆಯ ಕಾಲ ಇದು. ಮುಂದೆ ಕುಜ ಪ್ರಾರಂಭವಾಗುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗೋದು, ಅಭಿಷೇಕವನ್ನು ಮಾಡಿಸೋದು ಸುಬ್ರಹ್ಮಣ್ಯ ಸ್ವಾಮಿಗೆ, ಅದರ ತೀರ್ಥ ಸೇವನೆ ಮಾಡೋದು, ಇದು ನಿರಂತರವಾಗಿ ಮಾಡಿ. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ದಂಪತಿಗಳು ಮಕ್ಕಳ ಬಗ್ಗೆ ಕೇಳಿದ್ದಾರೆ. ಪತ್ನಿಯ ಹೆಸರು ಸಾಯಿ ಸಂಗೀತ. ಅವರು ಹುಟ್ಟಿದ ದಿನಾಂಕ 19/8/1990, ಹುಟ್ಟಿದ ಸಮಯ 6:24 AM. ಇನ್ನು ಪತಿ ಬಾಲಾಜಿ ಮಣಿಕಂದನ್. ಅವರು ಹುಟ್ಟಿದ ದಿನಾಂಕ 2/9/1990, ಹುಟ್ಟಿದ ಸಮಯ 2 AM. ಇವರ ಪ್ರಶ್ನೆ ವ್ಯಾಪಾರ ಹಾಗೂ ಮಕ್ಕಳ ಬಗ್ಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ, ಚೆನ್ನೈನಿಂದ. ಸಾಯಿ ಸಂಗೀತ ದಂಪತಿ ಪ್ರಶ್ನೆ ಕಳಿಸಿದರೆ ಸಂತಾನದ ವಿಚಾರವಾಗಿ ನೋಡೋಣ. ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ಭಾಗ್ಯಾಧಿಪತಿ ಕುಜ ತುಂಬ ಚೆನ್ನಾಗಿದ್ದಾನೆ, ಅನುಕೂಲ ಆಗುತ್ತೆ. ಸಂತಾನದ ವಿಚಾರದಲ್ಲಿ ಗಾಬರಿ ಬೇಡ. ಪಂಚಮಾಧಿಪತಿ ವ್ಯಯದಲ್ಲಿದ್ದಾನೆ, ಇದು ಸ್ವಲ್ಪ ತೊಂದರೆ ಮಾಡ್ತಿದೆ. ನಿಮ್ಮ ಮನೆಯವ್ರ ಜಾತಕದಲ್ಲೂ ಪಂಚಮಾಧಿಪತಿ ಶುಕ್ರ, ಅವನು ಗುರುಯುಕ್ತನಾಗಿರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ. ಇದೆಲ್ಲ ಒಳ್ಳೆಯ ಲಕ್ಷಣವೇ, ಅದರಲ್ಲಿ ಏನು ಸಂಶಯ ಇಲ್ಲ. ಅನುಕೂಲಕ್ಕೆ ಅವಕಾಶ ಆಗುತ್ತೆ. ಈಗ ಪ್ರಸ್ತುತ ನಡೀತಾ ಇರತಕ್ಕಂಥ ಕಾಲವನ್ನು ಗಮನಿಸ್ಕೊಂಡ್ರೆ ಈಗ ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ನಿಮ್ಮ ಮನೆಯವರಿಗೆ. ಹೀಗಾಗಿ ಸಂಧಿಶಾಂತಿ ಮಾಡಿಸಿ 2027 ಜೂನ್ ನಂತರದಲ್ಲಿ ಸಂತಾನಕ್ಕೆ ಒಳ್ಳೆಯ ಕಾಲ ಏರ್ಪಾಡಾಗುತ್ತೆ. ಅಷ್ಟರಲ್ಲಿ ಒಂದು ಗುರುಗ್ರಹ ಶಾಂತಿ, ಗುರುಚರಿತ್ರೆ ಪಾರಾಯಣ ಇವೆರಡನ್ನು ದಯವಿಟ್ಟು ಮಾಡಿಸಿ. ಆ ಫಲ ನೀವೇನು ಪೂಜೆ ಮಾಡ್ತೀರೋ, ಗುರುಚರಿತ್ರೆ ಪಾರಾಯಣ ಮಾಡಿಸ್ತೀರೋ, ಅದರಿಂದ ನಿಮಗೆ ಈ ಫಲ ಬಹಳ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಇನ್ನು ವ್ಯಾಪಾರದ ಬಗ್ಗೆ ಕೇಳ್ತೀರಿ, ವ್ಯಾಪಾರಕ್ಕೆ ಅನುಕೂಲಕರವಾಗಿದೆ. ಅದು ಕೂಡ ಈ ಸಂಧಿಶಾಂತಿ ನಡೀತಾ ಇರೋದ್ರಿಂದ ಸ್ವಲ್ಪ ಹಿನ್ನಡೆ ಇದೆ. ನನಗನ್ಸುತ್ತೆ ಈ ಕಾಲದ ಪ್ರಕಾರ ಮುಂದಿನ ಜೂನ್ ನಂತರದಲ್ಲಿ ಆ ಕರ್ಮಾಧಿಪತಿ ವ್ಯವಹಾರದ ಅಧಿಪತಿ ಧನಸ್ಥಾನದಲ್ಲಿ ಉಚ್ಚನಾಗಿರೋದು, ಆ ಫಲ ನಿಮಗೆ ಮುಂದಿನ ಜೂನ್ ನಂತರದಲ್ಲಿ ಅನುಕೂಲ ಆಗುತ್ತೆ. ತುಂಬ ಶ್ರೀಮಂತರಾಗ್ತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಅರಸೀಕೆರೆಯಿಂದ ಉಲ್ಲಾಸ್. ಇವರು ಹುಟ್ಟಿದ ದಿನಾಂಕ 26/8/2005, ಹುಟ್ಟಿದ ಸಮಯ 6:45 PM. ಇವರ ಪ್ರಶ್ನೆ ಆರೋಗ್ಯ ಹಾಗೂ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಉಲ್ಲಾಸ್ ಅವರ ಪ್ರಶ್ನೆ ಅದು ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದೆ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಕುಂಭಲಗ್ನ. ಪ್ರಸ್ತುತ ಕಾಲವನ್ನು ನೋಡಿಬಿಡೋಣ. ಈಗ ರಾಹು ದಶೆಯಲ್ಲಿ ತಮಗೆ ಗುರುಭುಕ್ತಿ ನಡೀತಾ ಇದೆ. ಗುರು ನಿಮಗೆ ಅಷ್ಟಮ ಸ್ಥಾನದಲ್ಲಿದ್ದಾನೆ. ನೋಡಿ, ಹೀಗೆ ಗುರುಗ್ರಹ ಶಾಂತಿ ಮಾಡಿಸಿ ದಯವಿಟ್ಟು. ಅಷ್ಟಮದಲ್ಲಿರುವ ಗ್ರಹ ಸ್ವಲ್ಪ ತೊಂದರೆ ಕೊಡುತ್ತೆ, ಆರೋಗ್ಯದಲ್ಲಿ ಏರುಪೇರು ಮಾಡುತ್ತೆ. ಹೀಗಾಗಿ ಗುರುಗ್ರಹ ಶಾಂತಿ ಅನಿವಾರ್ಯ ಇದೆ, ಮಾಡಿಸಿ. ಅದಾದಮೇಲೆ ನಿಮಗೆ
ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೂವಿನ ಸಮರ್ಪಣೆ, ಪುಷ್ಪಹಾರವೂ ಆಗಬಹುದು, ತುಳಸಿ ಜೊತೆಗೆ ಹೂವು ಮತ್ತು ತುಳಸಿ ಇವೆರಡನ್ನು ವಿಷ್ಣು ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ. 12 ಬುಧವಾರ ಮಾಡಿ, ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಆಮೇಲೆ ನಿಮಗೆ ವೃತ್ತಿಗೆಲ್ಲ ಇತ್ಯಾದಿ ಎಲ್ಲ ಅನುಕೂಲ ಚೆನ್ನಾಗಿದೆ. ವೃತ್ತಿ ನೀವು ಅಲ್ಲಿವರೆಗೆ ಕೆಲಸ ಸಿಗಬೇಕು, ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಇದೆ, ಆಮೇಲೆ ತನಗೆ ತಾನೇ ಸರಿ ಹೋಗಿಬಿಡುತ್ತೆ. ಯೋಚನೆ ಮಾಡಬೇಡಿ, ಈ ಪರಿಹಾರದಿಂದ ತುಂಬ ಅನುಕೂಲ ಆಗುತ್ತೆ, ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿನಿಂದ ಬಸವರಾಜು. ಇವರು ಹುಟ್ಟಿದ ದಿನಾಂಕ 1/9/1971, ಹುಟ್ಟಿದ ಸಮಯ 4:30 PM. ಇವರ ಪ್ರಶ್ನೆ ಉದ್ಯೋಗದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಬಸವರಾಜ್ ಅವರ ಪ್ರಶ್ನೆ ಉದ್ಯೋಗಕ್ಕೆ ಸಂಬಂಧಿಸಿದಲ್ವ, ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಲ್ಲಿ ಕುಜ ಚೆನ್ನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಕರ್ಮಾಧಿಪತಿ ಶುಕ್ರ ನಿಮಗೆ ಅಷ್ಟಮದಲ್ಲಿದ್ದಾನೆ. ಉದ್ಯೋಗದ ಅಧಿಪತಿ ಬಲಹೀನನಾಗಿದ್ದಾನೆ. ಈಗಲೂ ಅಟ್ ಪ್ರೆಸೆಂಟ್ ಅವನು ನೀಚ ಸ್ಥಾನದಲ್ಲೇ ಇದ್ದಾನೆ. ಇದೆಲ್ಲ ಸ್ವಲ್ಪ ತೊಡಕಿನ ಕಾಲ. ಪ್ರಸ್ತುತ ನಿಮಗೆ ಚಂದ್ರಭಕ್ತಿ ನಡೀತಾ ಇದೆ. ಗುರುದಶೆಯಲ್ಲಿ ಚಂದ್ರಭಕ್ತಿ ನಡೀತಾ ಇದೆ. ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ, ಆದರೆ ಅವನು ಲಗ್ನಾತ್ ವ್ಯಯದಲ್ಲಿದ್ದಾನೆ. ಹೀಗಾಗಿ ಅದೇನು ನೋಡಿ, ದುಸ್ಥಾನಕ್ಕೆ ಸೇರಿಬಿಟ್ರೆ ಗ್ರಹಗಳು ಪಕ್ಷದ ಬಲ ಇದೆ, ಚೆನ್ನಾಗಿದೆ, ಚಂದ್ರ ನಿಮಗೆ ಒಳ್ಳೆಯ ಫಲ ಕೊಡಬೇಕು, ಆದರೆ ಅವನು ವ್ಯಯದಲ್ಲೂ ಹೋಗಿ ಕೂತ್ಬಿಟ್ಟಿದ್ದಾನೆ. ಇವೆಲ್ಲ ಸ್ವಲ್ಪ ತೊಡಕಾಗುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಅಕ್ಕಿ ಹಾಗೂ ಕಡಲೆಬೇಳೆ ಇವೆರಡನ್ನು ಪ್ರತಿ ಗುರುವಾರ ಕೊಟ್ಟು ಬನ್ನಿ ಅಮ್ಮನವರ ಸನ್ನಿಧಾನಕ್ಕೆ. ಇದು ತುಂಬ ಸಹಾಯವಾಗುತ್ತೆ. ಒಂದು 6 ತಿಂಗಳು ನಿರಂತರವಾಗಿ ಇದನ್ನು ಮಾಡಿ, ದಯವಿಟ್ಟು ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿನಿಂದ ಅರ್ಚನಾ ಅವರು. ಇವರು ಹುಟ್ಟಿದ ದಿನಾಂಕ 19/12/1984, ಹುಟ್ಟಿದ ಸಮಯ 7:37 AM. ಇವರ ಪ್ರಶ್ನೆ ಮನೆ ಕಟ್ಟೋಕೆ ಯೋಚನೆ ಮಾಡ್ತಾ ಇದ್ದೀನಿ, ಈ ಸಮಯ ಸರಿ ಇದೆಯಾ ತಿಳಿಸಿ ಅಂತಿದ್ದಾರೆ. ಅರ್ಚನಾ ಅವರ ಪ್ರಶ್ನೆ, ಅದು ಮನೆ ಕಟ್ಟಲಿಕ್ಕೆ ಈಗ ಸೂಕ್ತವಾಗಿದೆಯಾ ಸಮಯ? ಒಳ್ಳೆಯ ಪ್ರಶ್ನೆ ಪಾಪ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದ ಅಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಭಾಗ್ಯಾಧಿಪತಿ ಜೊತೆಗೆ ಸೇರಿದ್ದಾನೆ, ರವಿ ಜೊತೆಗೆ. ಇದು ಮೌಢ್ಯತೆ ಕೂಡ ಇಲ್ಲ. ಇದು ತುಂಬ ಚೆನ್ನಾಗಿದೆ, ಅದೃಷ್ಟ ನಿಮ್ಮ ಪಾಲಿಗಿದೆ. ಪ್ರಸ್ತುತ ಬುಧ ದಶೆಯಲ್ಲಿ ತಮಗೆ ಈಗ ನಡೀತಾ ಇರೋದು. ಶುಕ್ರನ ಒಂದು ಕಾಲ ನಡೀತಾ ಇದೆ. ನೋಡಿ, ಮಾರ್ಚ್ ನಂತರದಲ್ಲಿ ಇದೇ ಭಾಗ್ಯಾಧಿಪತಿ ಕಾಲ ಶುರುವಾಗುತ್ತೆ ನಿಮಗೆ. 2027 ಮಾರ್ಚ್ ನಂತರ. ಈಗ ಚೆನ್ನಾಗಿಲ್ಲ ಅಂತ, ಈಗಲೂ ಚೆನ್ನಾಗಿದೆ. ಪ್ರಯತ್ನ ಮಾಡಬಹುದು, ಪ್ರಯತ್ನ ಮಾಡಿ, ನಿಮಗೆ ಅನುಕೂಲತೆ ಮುಂದೇನೂ ತುಂಬ ಚೆನ್ನಾಗಿದೆ. ರವಿ ಭುಕ್ತಿ ಶುರುವಾಗುತ್ತೆ, ಅದು ನಿಮಗೆ ಒಳ್ಳೆಯ ಉಪಕಾರ ಮಾಡುತ್ತೆ. ಮನೆ ಕಟ್ಟಲಿಕ್ಕೆ ಒಳ್ಳೆಯ ಕಾಲುವೆ, ಮುಂದಿನ ಕಾಲುವೆ ಎಲ್ಲ ಚೆನ್ನಾಗಿರೋದ್ರಿಂದ ಈಗ ಹೆಜ್ಜೆ ಇಡಬಹುದು. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ರಾಶಿಗಳ ಬಗ್ಗೆ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ. ಕರ್ಕಟಕ ರಾಶಿಯಲ್ಲಿ ಅಲ್ಲಿ ರವಿ, ಬುಧ ಮತ್ತು ಗುರು ಗ್ರಹಗಳನ್ನು ಕಾಣ್ತಾ ಇದ್ವಿ. ಚಂದ್ರ ಶುಕ್ರರು ಒಟ್ಟಾಗಿದ್ದಾರೆ, ಚಂದ್ರಕೇತುಗಳು ಒಟ್ಟಾಗಿದ್ದಾರೆ, ಅದು ಸಿಂಹ ರಾಶಿಯಲ್ಲಿ. ಶುಕ್ರ ಮಾಂದಿಯರು ಒಟ್ಟಾಗಿದ್ದಾರೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ರಾಹು ಶನೈಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿವರೆಗೆ ಈ ದಿವಸ ನಿಮಗೆ ಮಾಂದಿ ಶುಕ್ರ ಒಟ್ಟಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು, ತೊಡಕುಗಳು ಬರುವ ಸಾಧ್ಯತೆ ಇದೆ. ಸಂಗಾತಿಯಲ್ಲಿ ವಿರೋಧಗಳು, ಮನಸ್ತಾಪಗಳು ಇವುಗಳ ಸಾಧ್ಯತೆ ಸೂಚಿಸ್ತಾ ಇದೆ. ವೈಷಮ್ಯ ಬಂದುಬಿಡುತ್ತೆ. ಗಂಡನ ಮೇಲೆ ಕೋಪ, ಹೆಂಡತಿ ಮೇಲೆ ಕೋಪ, ರ್ಯಾಶ್ ಆಗಿಬಿಡೋದು, ಈ ರೀತಿಯ ಸಾಧ್ಯತೆ ಇದೆ ಈ ದಿವಸ. ಹುಷಾರಾಗಿರಿ, ಸಮಾಧಾನವಾಗಿರಿ ಈ ದಿವಸ. ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲ ಇತ್ಯಾದಿ ಚೆನ್ನಾಗಿದೆ. ಈ ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ಅನುಕೂಲಗಳು, ಸಹಕಾರಗಳು, ಲಾಭ ಇದು ಚೆನ್ನಾಗಿದೆ. ಜಲಸಂಬಂಧಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಪ್ರಾರಂಭದಲ್ಲಿ ಹೇಳಿದೆ, ತಪ್ಪದೇ ಮಾಡಿ. ಇನ್ನು ವೃಷಭ ರಾಶಿಯವರೆಗೆ ದಿವಸ ನಿಮ್ಮ ರಾಶ್ಯಾಧಿಪತಿ ಜೊತೆಗೆ ಮಾಂದಿ ಸೇರಿದ್ದಾನೆ. ಹೀಗಾಗಿ ಈ ದಿವಸ ಬುದ್ಧಿಗೆಡುತ್ತೆ. ತುಂಬ ಟೆನ್ಷನ್ ಮಾಡ್ಕೊಳ್ಳೋದು, ತುಂಬ ಕೊರಗು ಒಂದು ರೀತಿಯಲ್ಲಿ ಯಾವುದೋ ಬೇಡದ್ದ ಆಲೋಚನೆಗಳು ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನು ಕೊರೆದು ಬಿಡುತ್ತೆ ಈ ದಿವಸ. ಆ ರೀತಿಯ ಸಂದರ್ಭ ಇದೆ. ಹುಷಾರು. ಮಕ್ಕಳ ವಿಚಾರದಲ್ಲಿ ತುಂಬ ಕಿರಿಕಿರಿ, ಅವರಿಂದಾಗಿ ನಿಮಗೆ ಮನಸ್ತಾಪ ಇದೂ ಕೂಡ ಇದೆ ಈ ದಿವಸ. ಹುಷಾರು. ಹೆಣ್ಣುಮಕ್ಕಳು ಡಿಸಿಷನ್ಸ್ ತಗೊಳ್ಳುವಾಗ ತುಂಬ ಜಾಗ್ರತೆಯಿಂದ ಇರಿ ಈ ದಿವಸ. ಮತ್ತು ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಚೆನ್ನಾಗಿದೆ, ತೊಂದರೆ ಇಲ್ಲ. ಈ ದಿವಸ ಸಹೋದರರು, ಸೇವಕರು ಇವರಿಂದ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ನಿಮಗೆ
ಅಲ್ಲಿ ಚಂದ್ರ ಶುಕ್ರ ಒಟ್ಟಾಗಿದ್ದಾರೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ಸ್ವಲ್ಪ ಮಟ್ಟಿಗೆ ಒಂದು ಒಳ್ಳೆಯ ಸಲಹೆ, ಅನುಕೂಲ, ಇದು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಚತುರ್ಥ ಸ್ಥಾನದಲ್ಲಿ ಶುಕ್ರ ಮಾಂದಿ ಸೇರಿರುವ ಕಾರಣದಿಂದಾಗಿ ಹೆಣ್ಣು ಮಕ್ಕಳು ವಾಹನ ಸಂಚಾರ ಮಾಡ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿರಿ. ನೀವೇ ಕಾರ್ ತೆಗಿತಾ ಇದ್ದೀರಾ, ಗಮನ ಇರಲಿ. ನೀವೇ ಸ್ಕೂಟರ್ ತೆಗಿತಾ ಇದ್ದೀರಾ, ಹುಷಾರು, ಗಮನ ಇರಲಿ. ಮತ್ತು ಈ ದಿವಸ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಡಕು, ಹಿನ್ನಡೆ, ಕೆಲಸಗಳಾಗದೆ ಹೋಗ್ತಕ್ಕಂಥದ್ದು, ಪೆಂಡಿಂಗ್ ಉಳಿದುಬಿಡೋ ಸಾಧ್ಯತೆಗಳು ಅದು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಶಾಪಿಂಗ್ ಮಾಲ್ಗಳಲ್ಲಿ, ಪೇಟೆಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಕಹಿ ಮನಸ್ಸಿಗೆ ಒಂದು ನೋವಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಸ್ತ್ರೀಯರ ನಡುವೆಯೇ ನಿಮ್ಮ ಸರ್ಕಲ್ ಇರ್ತದಲ್ಲ, ನಿಮ್ಮ ಗ್ರೂಪ್, ಅಲ್ಲೇ ನಿಮಗೆ ತೊಡಕು, ತೊಂದರೆ, ಈ ರೀತಿಯ ಒಂದು ಸ್ವಲ್ಪ ಹಿನ್ನಡೆಯ ಲಕ್ಷಣ ಇದೆ ಈ ದಿವಸ, ಹುಷಾರು. ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲ ಪರವಾಗಿಲ್ಲ, ಚೆನ್ನಾಗಿದೆ. ಈ ದಿವಸ ನಿಮಗೆ ಸೇವಕರು, ಸಹಾಯಕರಿಂದಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಈ ದಿವಸ ತಪ್ಪದೇ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು ಉಂಟಾಗುತ್ತೆ. ಈ ದಿವಸ ನಿಮಗೆ ಧನ ಸಮೃದ್ಧಿ, ಹಣಕಾಸಿಗೆ ಏನು ನಿರೀಕ್ಷೆ ಮಾಡ್ತಾಯಿದ್ರೆ ಅದಕ್ಕೆ ಯಾವುದೋ ಒಂದು ಸಹಾಯ ಉಂಟಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನ ಗೌರವ, ಅನುಕೂಲ, ಈ ರೀತಿಯ ಒಂದು ಸಾಧ್ಯತೆ ಇದೆ. ಸೇವಕ ಕೈ ಕೊಟ್ಬಿಡ್ತಾರೆ ಈ ದಿವಸ, ಕೆಲಸಕ್ಕೆ ಬರೋರು ಬರದೇ ಹೋಗಿಬಿಡುತ್ತೆ, ತಲೆ ಕೆಟ್ಟು ಹೋಗುತ್ತೆ ನಿಮಗೆ, ಆ ರೀತಿಯ ಒಂದು ಸಾಧ್ಯತೆ ಇದೆ ಈ ದಿವಸ. ಇನ್ನು ಉಳಿದ ಹಾಗೆ ಬೇಡದ ಒಂದು ಸಲಹೆ ಅದನ್ನು ತಗೊಂಡು ರೂಟ್ ಚೇಂಜ್ ಆಗಿಬಿಡುತ್ತೆ ನಿಮ್ಮದು, ಅಥವಾ ನಿಮ್ಮ ಕೆಲಸದ ಏನು ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ. ಯಾರ್ದೋ ಮಾತು ಕೇಳ್ಕೊಂಡು ಈ ತೊಗೊಂಡ್ಬಿಟ್ಟೆ ಈ ನಿರ್ಣಯ ಅಂತ, ಆ ಥರ ಆಗುವ ಸಾಧ್ಯತೆ ಇದೆ. ಸಲಹೆ ತೊಗೊಳ್ಳುವಾಗ ಬಹಳ ಹುಷಾರು. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಇದೆ, ತುಂಬ ಹುಷಾರಾಗಿರಿ. ಮತ್ತು ಈ ದಿವಸ ಕುಟುಂಬದಲ್ಲಿ ಹೆಣ್ಣುಮಕ್ಕಳ ನಡುವೆ, ಅವರವ್ರ ನಡುವೆ ಜಗಳ, ಕಲಹ, ಆ ರೀತಿಯ ವಾತಾವರಣ ಇದೆ ಈ ದಿವಸ. ವಿದ್ಯಾರ್ಥಿಗಳಿಗೆ ತೊಡಕನ್ನು ಸೂಚಿಸ್ತಾ ಇದೆ. ಬೇಡದ ಗುಂಪು, ಬೇಡದ ಚಟುವಟಿಕೆ, ವ್ಯಸನ, ಇವುಗಳ ಒಂದು ಬಾಧೆ ಇದೆ, ಬಹಳ ಜಾಗ್ರತೆ ಬೇಕು ಈ ದಿವಸ. ಮತ್ತು ಈ ದಿವಸ ಕೆಲಸಗಳಲ್ಲೂ ಅಷ್ಟೇ, ಕೆಲಸದಲ್ಲಿ ತೊಡಕು, ಇನ್ನೊಬ್ಬರಿಂದ ನಿಮಗೆ ಕಿರಿಕಿರಿ, ಆ ರೀತಿಯ ಒಂದು ಫಲ ಸೂಚಿಸ್ತಾ ಇದೆ. ಮತ್ತು ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ವೀಕ್ ಆಗಿದೆ, ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಏರುಪೇರನ್ನು ಕಾಣ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳು ಬಹಳ ಹುಷಾರಾಗಿದೆ. ನೀವೇ ವ್ಯವಹಾರ ಮಾಡ್ತಾಯಿರಿ, ನೀವೇ ಟ್ರಾನ್ಸಾಕ್ಷನ್ ಮಾಡ್ತಾಯಿರಿ, ಸ್ವಲ್ಪ ಹುಷಾರು. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ದಿವಸ ವೃತ್ತಿಯ ಸ್ಥಳದ ಅಧಿಪತಿ ಚೆನ್ನಾಗಿದೆ, ಅಂತ ತೊಂದರೆ ಇಲ್ಲ. ಹೀಗಾಗಿ ಕೆಲಸದಲ್ಲಿ ತೊಡಕಾಗೋದಿಲ್ಲ, ಆದರೆ ಎಚ್ಚರಿಕೆ ಬೇಕು. ಇದು ಅದೃಷ್ಟ ಕೈ ಕೊಟ್ಬಿಡುತ್ತೆ. ನಿಮ್ಮ ಕೆಲಸ ಶ್ರದ್ಧೆಯಿಂದ ಮಾಡ್ತಾ ಇರ್ತೀರ, ಅದೃಷ್ಟ ಕೈ ಕೊಟ್ಬಿಟ್ರೆ ಯಾವ ಮೂಲೆಯಿಂದ ಬಂದುಬಿಡುತ್ತೋ ಹೇಳೋಕ್ಕಾಗಲ್ಲ. ಹೇಳ್ತಾರಲ್ಲ, ಅಲ್ಲಿ ಇಂದ್ರ ಸಭೆಯಲ್ಲಿ ವಸಿಷ್ಠ ವಿಶ್ವಾಮಿತ್ರರಿಗೆ ಜಗಳ ಆಗ್ತಾಯಿದ್ರೆ ತಪನೆ ಹರಿಶ್ಚಂದ್ರಂಗೆ ತಪನೆ ಅಂತ ಡಿ ವಿ ಜಿ ಬರೀತಾರಲ್ಲ, ಆ ರೀತಿಯಲ್ಲಿ ಇನ್ಯಾರ್ದೋ ಜಗಳ ನಿಮ್ಮ ತಲೆಗೆ ಬಂದುಬಿಡುತ್ತೆ, ಹುಷಾರಾಗಿರಿ. ಇನ್ನು ಈ ದಿವಸ ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತುಂಬ ಸಮಾಧಾನ, ಸೌಖ್ಯ, ನೆಮ್ಮದಿಯ ದಿವಸ. ಕೆಲಸದಲ್ಲಿ ಚೆನ್ನಾಗಿದೆಯಪ್ಪ ಈ ದಿವಸ, ಆ ರೀತಿಯಲ್ಲಿ ಯಾವುದು ಕಿರಿಕಿರಿ, ಲಾಭದಾಯಕವಾಗಿದೆ. ಇನ್ನು ಈ ದಿವಸ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಅನುಕೂಲಗಳು, ಸಹಕಾರಗಳು ಚೆನ್ನಾಗಿದೆ. ನಿಮ್ಮ ಆರೋಗ್ಯವೇ ಸ್ವಲ್ಪ ಕ್ಷೀಣವಾಗೋ ಸಾಧ್ಯತೆ ಇದೆ. ಕಾಲಿಗೆ ಪೆಟ್ಟಾಗಬಹುದು, ತಲೆ, ಕಣ್ಣಿನ ಭಾಗಗಳಿಗೆ ತೊಂದರೆ ಆಗಬಹುದು, ಸ್ವಲ್ಪ ಗಮನ ಇಟ್ಕೊಳ್ಳಿ. ಉಳಿದ ಹಾಗೆ ಸ್ನೇಹಿತರು, ಬಂಧುಗಳ ಸಹಾಯ ಇತ್ಯಾದಿ ಎಲ್ಲ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ದೈವಾನುಕೂಲದಿಂದ ತುಂಬ ಸಹಾಯಗಳು ಉಂಟಾಗೋದು, ನಿಮ್ಮ ಕೆಲಸದಲ್ಲಿ ಒಂದು ಸಮಾಧಾನ ಕಂಡುಕೊಳ್ಳೋದು, ಇದು ಚೆನ್ನಾಗಿದೆ. ಸ್ತ್ರೀಯರಿಗೆ ಲಾಭ, ಸ್ತ್ರೀಯರಿಗೆ ಒಂದು ಅಧಿಕಾರ, ಪ್ರಶಂಸೆ, ಗೌರವ, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಈ ದಿವಸ. ಅದು ಲಾಭದಾಯಕವಾಗಿದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ, ಆಮೇಲೆ ಸ್ವಲ್ಪ ತೊಂದರೆ ಆಗುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ನಾಜೂಕಾಗಿರಬೇಕು ಈ ದಿವಸ. ನೀವು ಕೂಡ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇದೆ. ಕಹಿ ಘಟನೆಗಳು ನಡೆಯಬಹುದು, ಹುಷಾರಾಗಿರಿ. ಹೆಣ್ಣುಮಕ್ಕಳು ಸ್ತ್ರೀಯರಿಗೆ ಪುರುಷರ ಮೇಲೆ, ಪುರುಷರಿಗೆ ಸ್ತ್ರೀಯರ ಮೇಲೆ, ಈ ರೀತಿಯ ಒಂದು ಆಪಾದನೆಗಳು, ಅಪವಾದಗಳು ಬರೋ ಸಾಧ್ಯತೆ ವೃತ್ತಿ ಸ್ಥಳದಲ್ಲಿ, ಹುಷಾರಾಗಿರಿ. ಇನ್ನು ಈ ದಿವಸ ನಿಮಗೆ ಸಂಗಾತಿ ವಿಚಾರದಲ್ಲೂ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ.
ತಂದೆ ಮಕ್ಕಳಲ್ಲಿ ಸ್ವಲ್ಪ ಸಮಾಧಾನ ಇದೆ ಈ ದಿವಸ. ತಾಯಿ ಮಕ್ಕಳದ್ದು ಒಂದು ಪ್ರೀತಿ, ಕರುಣೆ ಮತ್ತು ವಿಶ್ವಾಸ, ಪ್ರೀತಿ ಚೆನ್ನಾಗಿದೆ ಈ ದಿವಸ. ಮತ್ತು ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ವೃತ್ತಿಯಲ್ಲಿ ಮಾತ್ರ ಎಚ್ಚರ ತಗೊಳ್ಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯ ಅಧಿಪತಿ ಶುಕ್ರ, ಅವನ ಜೊತೆಗೆ ಮಾಂದಿ ಸೇರಿದ್ರೆ ವೃತ್ತಿಯಲ್ಲಿ ಅದೃಷ್ಟಹೀನತೆ ಕೈಕೊಟ್ಬಿಡುತ್ತೆ. ಅದೃಷ್ಟ ನಿಮಗೆ. ತಂದೆ ಮಕ್ಕಳಲ್ಲೂ ಮನಸ್ತಾಪ, ಭಿನ್ನಾಭಿಪ್ರಾಯ ಜಾಸ್ತಿ ಇದೆ ಈ ದಿವಸ. ಶ್ರದ್ಧೆ ಹೋಗುತ್ತೆ. ಆಸಕ್ತಿ ಇಲ್ಲದೆ, ಶ್ರದ್ಧೆ ಇಲ್ಲದೆ ಇದ್ದರೆ ಕೆಲಸ ಹಾನಿಯಾಗುತ್ತೆ. ಆ ರೀತಿಯಲ್ಲಿ ಇದೆ ಈ ದಿವಸ. ಹುಷಾರು. ಸಂಗಾತಿಯ ಆರೋಗ್ಯದಲ್ಲೂ ವ್ಯತ್ಯಾಸ ಸೂಚಿಸ್ತಾ ಇದೆ. ಅಲ್ಲೂ ಕೂಡ ಸ್ವಲ್ಪ ಅಸಮಾಧಾನ. ಹುಷಾರಾಗಿರಿ. ಸಾಲ ವಿಚಾರದಲ್ಲಿ ತುಂಬ ಜಾಗ್ರತೆ ವಹಿಸಿ. ಪ್ರಾರ್ಥನೆಗೆ ಈ ದಿವಸ ನೀವು ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸೋದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಹುಷಾರಾಗಿರಿ. ನಷ್ಟ ಫಲ ಸೂಚಿಸ್ತಾ ಇದೆ. ಅಪಮಾನಗಳು, ಮನಸ್ತಾಪ, ಬೇಸರ ಇದು ಜಾಸ್ತಿ ಇದೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲ ಕಾಣಬಹುದು. ಈ ದಿವಸ ಸ್ವಲ್ಪ ಕೋಪ, ತಾಪ ಇವುಗಳ ವಾತಾವರಣ ಇರ್ತದೆ. ಮತ್ತು ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಸಹಕಾರ, ಅವರಿಂದ ಸಪೋರ್ಟ್ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಈ ದಿವಸ. ಹೆಣ್ಣುಮಕ್ಕಳು ನಿಮ್ಮ ವಸ್ತ್ರ, ಆಭರಣ ಇವುಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇವುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸಹಕಾರ, ಸಹಾಯ, ಸಪೋರ್ಟ್ ಚೆನ್ನಾಗಿದೆ. ಸ್ನೇಹಿತರ ಸಹಕಾರಗಳು ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲಿ ಮಾತ್ರ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಜಾಸ್ತಿ ಇದೆ ಈ ದಿವಸ. ಹುಷಾರಾಗಿರಿ. ನೀರಿನ ಪ್ರದೇಶಗಳಲ್ಲಿ ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಮತ್ತು ಬಹಳ ಮುಖ್ಯವಾಗಿ ಈ ಕೃಷಿ ಸಂಬಂಧಿ ಆ ಕೆಲಸಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ದೂರ ಪ್ರಯಾಣ, ವಿದೇಶ ಪ್ರಯಾಣ ಇತ್ಯಾದಿ ಇದೆ, ಅದಕ್ಕೂ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡೋದು ಒಳ್ಳೆಯದು. ಈ ದಿವಸ 12 ರಾಶಿಗಳು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಪ್ರೀತಿ ಪುಷ್ಕರಿಣ್ಯೇ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.